ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಮಂಗಳೂರು ಗ್ರಾಮದ ಬಳಿ ಒಂದು ಮಿನಿ ವಿಮಾನ ಪತನವಾಗಿರುವಂಥದ್ದು. ಈಗ ನಾನು ಅದೇ ಸ್ಥಳದಲ್ಲಿ ಇದ್ಕೊಂಡು ಮಂಗಳೂರು ಗ್ರಾಮದಲ್ಲಿ ನಿಮಗೆ ಈಗ ಸದ್ಯಕ್ಕೆ ಇಲ್ಲಿ ಸಿಚುವೇಶನ್ ಹೆಂಗಿದೆ ಅಂತ ಹೇಳಿ ನಾನು ತೋರಿಸ್ತಾ ಇದ್ದೀನಿ. ಈಗ ನೋಡ್ತಾ ಬರ್ಬೋದು ಸಾವಿರಾರು ಸಂಖ್ಯೆಯಲ್ಲಿ ಜನರು ಸಹಿತ ಆಗಮಿಸಿದ್ದಾರೆ. ಘಟನೆ ಹೇಗೆ ಸಂಭವಿಸಿದೆ, ಇದರಿಂದ ಏನೇನು ಸಮಸ್ಯೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಜೊತೆಗೆ ಘಟನೆ ನಡೆದ ಬಳಿಕ ಇಲ್ಲಿ ಕೆಲವು ಸ್ಥಳೀಯ ಸಿಬ್ಬಂದಿಗಳು, ಸ್ಥಳೀಯ ಜನರು ಆಗಮಿಸಿ ಅಲ್ಲಿದ್ದರಂಥ ರಕ್ಷಣೆ ಮಾಡಿದ. ಬಟ್ಟು ಇಬ್ಬರು ಪೈಲಟಲ್ಲಿ ಇಲ್ಲಿ ಇಬ್ಬರು ಇದ್ದರು ಅಂತ ಹೇಳಿ ವಿಮಾನದಲ್ಲಿ, ಅದರಲ್ಲಿ ಓರ್ವ ಗಾಯ ಆಗಿತ್ತು, ಓರ್ವ ಅದರಲ್ಲಿ ಸಿಗಾಕೊಂಡಿದ್ರು. ಸ್ಥಳೀಯರು ಬಂದು ಅವ್ರನ್ನ ರಕ್ಷಣೆ ಮಾಡಿದ್ರು ಅಂತೇಳಿ. ಈಗ ಮುಂಜಾಗ್ರತಾ ಕ್ರಮವಾಗಿ ಈಗ ಫೈರ್ ಇಂಜಿನ್ ವಾಹನಗಳು ಸಹಿತ ಈಗ ಸ್ಥಳಕ್ಕೆ ಆಗಮಿಸ್ತವೆ. ಜೊತೆಗೆ ಬಬಲೇಶ್ವರ ಠಾಣೆ ಪೊಲೀಸರು ಸಹಿತ ಸ್ಥಳದಲ್ಲಿ ಇದ್ಕೊಂಡು ಬಂದೋಬಸ್ತನ್ನು ಕೊಟ್ಟಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಜನರು ಜಮಾವಣೆ ಆಗಿರೋದ್ರಿಂದಾಗಿ ಜನರನ್ನು ನಿಯಂತ್ರಿಸೋದಲ್ಲಿ ಸಮಸ್ಯೆ ಭಾಳಷ್ಟು ಹೈರಾಣಾಗುವಂಥ ಪರಿಸ್ಥಿತಿ ಈಗ ಇರುವಂಥದ್ದು. ಯಾಕಂದರೆ ಆ ವಿಮಾನ ಪತನ ಆದ ಬಳಿಕ ಸ್ಥಳೀಯರಿಗೆ ಮಾಹಿತಿ, ರೈತರು ಇಲ್ಲಿ ಸ್ಥಳೀಯ ಪೊಲೀಸರಿಗೆ, ಅವರಿಗೆ ಸುತ್ತಮುತ್ತ ಜನರಿಗೆ ಮಾಹಿತಿಯನ್ನು ಕೊಡ್ತಾರೆ. ಅದಾದ ಬಳಿಕ ಈಗ ಅಲ್ಲಿ ಅಧಿಕಾರಿಗಳು ಸಹಿತ ಸ್ಥಳಕ್ಕೆ ಬಂದು ಈಗ ಪರಿಶೀಲನೆ ಮಾಡಿ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿದ್ದಾರೆ. ಯಾಕಂದರೆ ಅಲ್ಲಿ ಭಾಳಷ್ಟು ರಿಸ್ಟ್ರಿಕ್ಷನ್ಗಳು ಇರೋದ್ರಿಂದ ಕಾರಣಕ್ಕೆ ಯಾವುದೇ ರೀತಿ ಹೋಗಬಾರ್ದು ಅಂತೇಳಿ ಮತ್ತು ಮುಂಜಾಗ್ರತೆ ಕ್ರಮವಾಗಿ ಸಹಿತ ಪೊಲೀಸರು ಕ್ರಮವನ್ನು ಕೈಗೊಂಡಿರ್ತದೆ. ಈಗ ವಿಮಾನದಲ್ಲಿ ಸಹಿತ ಏನು ಪತನ ಆಗಿದೆ ಅಲ್ಲೂ ಸಹಿತ ಸುತ್ತಮುತ್ತಲು ಯಾರೂ ಹೋಗಬಾರ್ದು ಅಂಥೇಳಿ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಕಠಿಣ ಅದಕ್ಕೆಲ್ಲ ಸುತ್ತಮುತ್ತಲು ಅಲ್ಲಿ ಇದು ಹಾಕಿ ಕ್ರಮವನ್ನು ಕೈಗೊಂಡಿದ್ದಾರೆ. ಅಂದರೆ ಜನರು ಹೋಗಿ ಅಲ್ಲಿ ಈ ರೀತಿ ಸಮಸ್ಯೆ ಮಾಡಬಾರ್ದು ಅಂಥೇಳಿ. ಜೊತೆಗೆ ಫೈರ್ ಇಂಜನ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಇಲ್ಲೇ ಸ್ಥಳದಲ್ಲೇ ಇದ್ದಾರೆ. ಜೊತೆಗೆ ಸುತ್ತಮುತ್ತಲ ಗ್ರಾಮಸ್ಥರು, ಬಬಲೇಶ್ವರ ಸೇರಿದಂತೆ ಬಹುತೇಕ ಸುತ್ತಮುತ್ತಲ ಗ್ರಾಮಸ್ಥರು, ಹಿರಿಯ ನಾಯಕರಿಗೆ ಸ್ಥಳಕ್ಕೆ ಬಂದು ಅವರು ಸಹಿತ ಇಲ್ಲಿ ನೋಡ್ತಾ ಇದ್ದಾರೆ ಹೇಗಿದೆ ಸಿಚುವೇಶನ್ ಅಂತೇಳಿ. ಹಾಗಾಗಿ ಈಗ ಸದ್ಯದ ಮಾಹಿತಿ ಪ್ರಕಾರ ಇಬ್ಬರು ಗಾಯಗೊಂಡಿದ್ದರು. ಅದರಲ್ಲಿ ಇಬ್ಬರನ್ನು ವಿಜಯಪುರದ BLD ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ನೀಡಲಾಗ್ತದೆ. ಒಬ್ಬರದು ಕಂಡೀಷನ್ ನಾರ್ಮಲ್ ಆಗಿದೆ, ಇನ್ನೊಬ್ಬರು ಸ್ವಲ್ಪ ಕ್ರಿಟಿಕಲ್ ಆಗಿದೆ ಅಂತೇಳಿ ಪ್ರಾಥಮಿಕವಾಗಿ ಮಾಹಿತಿ ಇರುವಂಥದ್ದು. ಅದ್ರ ಜೊತೆಗೇ ಈಗ ಏರ್ಫೋರ್ಸ್ ಸಂಬಂಧಪಟ್ಟಂಥ, ಅಂದರೆ ಈ ಕಂಪ್ನಿಗೆ ಸಂಬಂಧಪಟ್ಟಂಥ ಸಿಬ್ಬಂದಿಗಳು ಸಹಿತ ಅಲ್ಲಿ ಬಂದಿರುವಂಥದ್ದು. ಅವರು ಸಹಿತ ಈಗ ಸ್ಥಳಕ್ಕೆ ಬಂದಿದ್ದಾರೆ. ಆದರೆ ಇನ್ನೂ ಅವ್ರು ಏನಾಗಿದೆ ಅನ್ನೋದ್ರ ಬಗ್ಗೆ ಟೆಕ್ನಿಕಲಿ ಮಾಹಿತಿಯನ್ನು ಕಲೆ ಆಗಬೇಕು. ಸದ್ಯ ಅವರು ಸಹಿತ ಸ್ಥಳಕ್ಕೆ ಬಂದಿದ್ದಾರೆ. ಜೊತೆಗೆ ಫೈರ್ ಇಂಜನ್ ವಾಹನಗಳನ್ನು ಸಹಿತ ಸ್ಥಳದಲ್ಲಿ ನಿಯೋಜನೆ ಮಾಡುವಂಥ ಕೆಲಸವನ್ನು ಮಾಡ್ತಾರಂಥದ್ದು. ಈಗ ವಿಮಾನ ಅದೇನಿದೆ ಇಲ್ಲಿ ಇದೊಂದು ತೋಟ ಇತ್ತು, ಈ ತೋಟದಲ್ಲಿ ಮಧ್ಯದಲ್ಲೇ ಅದು ವಿಮಾನ ಬಿದ್ದಿರುವಂಥದ್ದು. ಹಾಗಾಗಿ ಯಾವುದೇ ರೀತಿ ಜನರಿಗೆ ಸಮಸ್ಯೆ ಆಗಿಲ್ಲ. ಇಲ್ಲಿ ಮೊದಲು ಕಬ್ಬು ಇತ್ತು ಅಂತೆ, ಆ ಕಬ್ಬನ್ನು ಈಗ ತೆಗೆದಿದ್ದಾರೆ, ಇತ್ತೀಚೆಗೆ ಕಬ್ಬನ್ನು ತೆಗೆದಿರುವಂಥದ್ದು. ಹಾಗಾಗಿ ಇಲ್ಲಿ ಯಾವುದೇ ರೀತಿ ಸಮಸ್ಯೆ ಆಗಿಲ್ಲ. ಒಂದು ವೇಳೆ ಜನ ಇದ್ದರು ಅಥವಾ ಸುತ್ತಮುತ್ತ ಯಾವುದಾದ್ರು ಊರಲ್ಲಿ ಜನ ಇದ್ದಾಗ ಆಗಿದ್ದರೆ ಭಾಳಷ್ಟು ಸಮಸ್ಯೆ ಆಗ್ತಾಯಿತ್ತು. ಆದರೆ ಸದ್ಯದ ಮಟ್ಟಿಗೆ ಎಲ್ಲ ವಾಹನಗಳು ಬರ್ತಾಯಿವೆ, ಏನೂ ಸಮಸ್ಯೆ ಇಲ್ಲ. ಜೊತೆಗೆ ಇಲ್ಲಿ ಗ್ರಾಮಸ್ಥರು ಸಹಿತ ಏನು ಸಹಕಾರ ಮಾಡಿದ್ದಾರೆ. ಅಂದರೆ ಘಟನೆ ಆದ ಬಳಿಕ ಯಾವುದೇ ರೀತಿ ಅನಾಹುತ ಆಗದಿರುವಂಗೆ ಮತ್ತು ಅಲ್ಲಿರುವಂಥ ಸಿಬ್ಬಂದಿಗಳನ್ನು ಪಾರು ಮಾಡೋದಕ್ಕೆ ಸಹಿತ ಎಲ್ಲ ರೀತಿಯ ವ್ಯವಸ್ಥೆ ಮಾಡುವಂಥದ್ದು. ಅದು ಆ ಭಾಗ ಆದರೆ ಈ ಭಾಗದಲ್ಲಿ ಜನ ಸಹಿತ ತುಂಬ ನಿಂತ್ಕೊಂಡು ಇದು ಮಾಡ್ತಾರೆ. ಇನ್ನೂ ಸಹಿತ ಬರ್ತಾ ಇದ್ದಾರೆ ಜನರನ್ನು ನಿಯಂತ್ರಣ ಮಾಡುವಂಥದ್ದು ಪೊಲೀಸರಿಗೆ ಭಾಳಷ್ಟು ಹರಸಾಹಸವಾಗುವಂತಹ ಪರಿಸ್ಥಿತಿ ಈಗ ಇಲ್ಲಿದೆ. ಸದ್ಯದ ಮಟ್ಟಿಗೆ ಯಾವ ಕಾರಣಕ್ಕೆ ಘಟನೆ ಆಗಿದೆ ಅನ್ನೋದ್ರ ಬಗ್ಗೆ ಪೊಲೀಸರು ಮಾಹಿತಿಯನ್ನು ಕಲೆ ಆಗ್ತಿದೆ. ಮತ್ತು ಅಗ್ನಿಶಾಮಕ, ಫೈರ್ ಇಂಜಿನ್ ಸೇರಿದಂತೆ ಎಲ್ಲರೂ ಇಲ್ಲೇ ಇರೋಂಥದ್ದು. ಇನ್ನು ಈ ಘಟನೆಗೆ ಸಂಬಂಧಪಟ್ಟಂಗೆ ಇಬ್ಬರು ಏನಿದ್ದಾರೆ ಆ ಸಿಬ್ಬಂದಿಗಳು ಸಹಿತ ಅವ್ರ ಬಗ್ಗೆಯೂ ಸಹಿತ ಈಗ ಪೊಲೀಸರು ಮಾಹಿತಿ ಕಲೆ ಆಗ್ತಿದ್ದಾರೆ. ವಿಜಯಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಾಹಿತಿ ನೀಡಿರೋ ಪ್ರಕಾರ ಕಲಬುರಗಿಯಿಂದ ಬೆಳಗಾವಿಗೆ ಇದು ಹೊಡ್ತಾ ಇತ್ತು ಅಂಥೇಳಿ ಮಾಹಿತಿಯನ್ನು ನೀಡಿದ್ದಾರೆ. ಇಬ್ಬರು ಇಬ್ಬರು ಇದ್ದರು, ಪೈಲಟ್ ಮತ್ತು ಟ್ರೈನಿ ಪೈಲಟ್ ಇಬ್ಬರು ಸ್ವಲ್ಪ ಸೇಫ್ ಆಗಿದ್ದಾರೆ. ವಿಜಯಪುರ ಆಸ್ಪತ್ರೆಗೆ ದಾಖಲು ಮಾಡಿದೆ ಅಂತೇಳಿ ಈಗ ಪೊಲೀಸರು ಪ್ರಾಥಮಿಕವಾಗಿ ವಿಜಯಪುರ ಜಿಲ್ಲಾ ಪೊಲೀಸರು ಮಾಹಿತಿ ನೀಡಿದ್ದಾರೆ. ಮತ್ತು ರೆಡ್ ಬರ್ಡ್ ಫ್ಲೈಟ್ ಟ್ರೈನಿಂಗ್ ಅನ್ನೋ ಒಂದು ಕಂಪ್ನಿ ಇದೆ, ಆ ಕಂಪ್ನಿಗೆ ಸಂಬಂಧಪಟ್ಟಂಥ ಫ್ಲೈಟ್ ಇದು. ಹಾಗಾಗಿ ಈಗ ಅದನ್ನು ಸಹಿತ ಮಾಹಿತಿಯನ್ನು ಕಲೆ ಹಾಕ್ತಾ ಇರುತ್ತದೆ. ಮತ್ತು ಇದರಲ್ಲಿದ್ದಂತಹ ಒಬ್ಬರು ಕುನಾಲ್ ಅಂತ ಹೇಳಿ ಒಬ್ಬರು, ಮತ್ತೊಬ್ಬರು ಗೌತಮ್ ಅಂತೇಳಿ ಇಬ್ಬರು ಇದರಲ್ಲಿದ್ದರು. ಸೊ ಇಬ್ಬರು ಸ್ವಲ್ಪ ಗಾಯ ಆಗಿರುವಂಥದ್ದು. ಸದ್ಯ ಇಬ್ಬರನ್ನು ವಿಜಯಪುರ ಜಿಲ್ಲಾ ಆಸ್ಪತ್ರೆಗೆ BLD ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ನೀಡಲಾಗ್ತದೆ. ಒಂದು ಕಡೆ ಪೊಲೀಸರು ಸಹಿತ ಈ ಭಾಗದಲ್ಲಿ ನೋಡ್ತಿರ್ಬೋದು ಜನರನ್ನು ನಿಯಂತ್ರಿಸುವ ವ್ಯವಸ್ಥೆನೇ ಮಾಡ್ತಿದ್ದಾರೆ. ಯಾಕಂದರೆ ಘಟನೆ ಆದ ಬಳಿಕ ಭಾಳ ಜನ ಇಲ್ಲಿ ಬರ್ತಾ ಇದ್ದಾರೆ. ಅದರ ತಾಂತ್ರಿಕ ಸಮಸ್ಯೆ ಮತ್ತು ಬೇರೆ ಬೇರೆ ಕಾರಣ ಇರೋದ್ರಿಂದಾಗಿ ಅವರು ಅದನ್ನು ಸಹಿತ ಪರಿಶೀಲನೆ ಮಾಡಿ ಮುಂದಿನ ಕ್ರಮಕ್ಕೆ ಕೈಗೊಳ್ಳುವಂಥದ್ದು. ಸದ್ಯ ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ಮಂಗಳೂರು ಗ್ರಾಮೀಣದಲ್ಲಿ ಇಲ್ಲಿ ಭಾಳಷ್ಟು ಜನ ನಿಂತಿದ್ದಾರೆ. ಅವರು ಏನಾಗ್ತಿದೆ ಅಂತೇಳಿ ಪರಿಶೀಲನೆ ಸಹಿತ ಮಾಡ್ತಾರಂಥದ್ದು. ಗುರುರಾಜ್, ನ್ಯೂಸ್ 18 ಕನ್ನಡ, ವಿಜಯಪುರ.